ಅಲ್ಲ ಮಾವ, ನೀವು ಸಂತೋಷವಾಗಿದ್ದೀರಿ, ಆರೋಗ್ಯವಾಗಿದ್ದೀರಿ. ಈ ಊರಿನ ಚೇರ್ಮನ್ ಬೇರೆ ನೀವು. ಅಲ್ಲ ಮಾವ, ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗೋ ಶಕ್ತಿ ನಿಮ್ಗಿನ್ನೂ ಇರೋವಾಗ ಈ ಹಕ್ಕು ಬಾಧ್ಯತೆಗಳನ್ನ ಮೊಮ್ಮಗನಿಗೆ ಬಿಟ್ಕೊಡೋ ಅರ್ಜೆಂಟ್ ಆದ್ರೂ ಏನಿತ್ತು? ಯಾಕೆ ಬಿಟ್ಕೊಡ್ತಿದ್ದೀರಿ? ಇದು ನನ್ನ ಸ್ವಂತ ನಿರ್ಧಾರ. ಯಾರು ಇದರಲ್ಲಿ ಮೂಗು ತೂರಿಸೋ ಅವಶ್ಯಕತೆ ಇಲ್ಲ. ನಾನು ಏನೇ ಮಾಡಿದ್ರೂ ಯೋಚನೆ ಮಾಡಿರ್ತೀನಿ. ಗೋವಿಂದರಾಯರೇ, ನೀವು ಎಲ್ಲಾ ಪತ್ರಗಳನ್ನು ರೆಡಿ ಮಾಡಿ ಎಲ್ಲಿ ಸಹಿ ಮಾಡಬೇಕು ಅಂತ ಹೇಳಿ ಅಲ್ಲಿ ಸಹಿ ಮಾಡ್ತೀನಿ. ತಾತ, ಒಂದು ನಿಮಿಷ, ನಾನು ಹೇಳೋ ಮಾತು ಕೇಳು. ಓ ಬ್ರದರ್, ಏನೋ ಅವ್ರ ಮನ್ಸಿಗೆ ಇದನ್ನೆಲ್ಲ ಮಾಡಬೇಕು ಅಂತ ಅನ್ನಿಸ್ದಾಗ ನಾವ್ಯಾಕೆ ವಿನಾಕಾರಣ ಅದನ್ನೆಲ್ಲ ತಡಿಬೇಕು? ಈ ವಿಚಾರದಲ್ಲಿ ಆಲ್ರೆಡಿ ತುಂಬಾ ಮನಸ್ತಾಪಗಳಾಗಿದೆ. ಸುಮ್ಮನೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ. ಸೂರ್ಯ, ನೀನ್ ಯಾರಿಗೂ ಸಮಜಾಯಿಸಿ ಕೊಡ್ಬೇಕಾಗಿಲ್ಲ. ನನ್ನ ಇಷ್ಟದ ಪ್ರಕಾರ ನಾನು ನಡ್ಕೊಳ್ಳೋದಕ್ಕೆ ನನಗೆ ಸ್ವಾತಂತ್ರ್ಯ ಇಲ್ವಾ? ನಾನು ಯಾಕೆ ಯಾರ್ಯಾರ್ದು ಅಪ್ಪಣೆ ಅಭಿಪ್ರಾಯ ತಗೋಬೇಕು? ಲಾಯರ್ ಸಾಹೇಬ್ರೆ, ನೀವು ಹೋಗಿ ಬನ್ನಿ. ಆದಷ್ಟು ಬೇಗ ಈ ಕೆಲಸನ ಮುಗಿಸಿ, ಆಯ್ತಾ? ಸರಿ ಯಜಮಾನ್ರೆ. ಸೂರ್ಯ, ಅವ್ರನ್ನ ಬಿಟ್ಬಿಟ್ ಬಾ. ಹಾ ಸರಿ ಯಜಮಾನ್ರೆ, ನಾನಿನ್ ಬರ್ತೀನಿ. ಬನ್ನಿ ಸರ್. ಕರ್ಣ, ಇವ್ರು ಈ ರೀತಿ ಹುಚ್ಚು ನಿರ್ಧಾರ ತಗೊಳ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಈ ಮೊದಲು ಏನೇ ವಿಷಯ ಇದ್ರೂ ನನ್ನ ಹತ್ರ ಹೇಳೋರು. ಆದ್ರೆ ಇವತ್ತು ನನ್ನನ್ನೇ ಪಕ್ಕಕ್ಕೆ ಇಟ್ಬಿಟ್ರಲ್ಲಪ್ಪ. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ಅತ್ತೆಮ್ಮ, ನನ್ಗೇನೋ ಮಾವನವರು ತಮ್ಮ ಸ್ವಾತಂತ್ರ್ಯನೇ ಕಳ್ಕೊಂಡ್ಬಿಟ್ಟಿದ್ದಾರೋ ಏನೋ ಅಂತ. ವಿಷಯ ಏನು ಎತ್ತ ಅಂತ ಸರಿಯಾಗಿ ತಿಳ್ಕೊಳ್ಳದೆ ನಾವು ಅವ್ರ ಹತ್ರ ಏನೂ ಮಾತಾಡಕ್ಕಾಗಲ್ಲ. ತಾತನ ಕೋಪ, ಅಸಡ್ಡೆ ನೋಡ್ತಾ ಇದ್ರೆ ಅವರ ಅಸಹಾಯಕತೆ ಕಾಣಿಸ್ತಾ ಇದೆ. ನಮ್ಮ ಹತ್ರ ಏನು ಹೇಳ್ಕೊಳಕ್ಕಾಗದೆ ಅವರು ಒಳಗೊಳಗೆ ಒತ್ತಾಡ್ತಾ ಇದ್ದಾರೆ. ಇನ್ನು ನಾವು ಕೈ ಕಟ್ಕೊಂಡು ಕೂತ್ರೆ ಆಗಲ್ಲ. ಇದರ ಮರ್ಮ ಏನು ಅಂತ ನಾನು ಆದಷ್ಟು ಬೇಗ ಕಂಡುಹಿಡಿತೀನಿ. ಒಂದಂತೂ ಸತ್ಯ, ಈ ಸೂರ್ಯವಂಶದ ಆಸ್ತಿ ಅಧಿಕಾರ ಕಂಡೋರ್ ಪಾಲಾಗೋದಕ್ಕೆ ನಾನಂತೂ ಬಿಡಲ್ಲ. ಏಯ್, ಆಟ ಆಡಿ ಸಾಕು, ಹೊಟ್ಟೆ ಹಸಿತದೆ, ಊಟ ತಗೊಂಬೋಗ. ಆ ಟಾಮಿಗೆ ಏನ್ ಬೇಕಾ ಕೇಳ್ಕೊಂಡೋಗ. ಟಾಮಿ, ಊಟ ತರಕ್ ಹೋಗ್ತಾ ಇದೀವಿ. ನಿನಗೆ ವೆಜ್ಜಾ ನಾನ್ ವೆಜ್ಜಾ? ಏನಾದ್ರೂ ಪರವಾಗಿಲ್ಲ, ಅದಕ್ಕೂ ಮುಂಚೆ ಅರ್ಜೆಂಟು. ಯೋ, ನಿನಗೇನ್ ಶುಗರ್ ಕಾಯಿಲೆ ಇದೆಯಾ? ದಿನಕ್ಕೊಂದು 10 ಸತಿ ಹುಚ್ಚ ಬರ್ತೀಯಲ್ಲ? ಇಲ್ಲಪ್ಪ, ನಾನ್ ಚೆನ್ನಾಗೇ ಇದ್ದೀನಿ. ಹೊಟ್ಟೆಗೆ ಬೆಳಿಗ್ಗೆಯಿಂದ ನೀರು ಉಯ್ತಾ ಇದ್ದೀರಲ್ಲ, ಇದು ಅದ್ರ ಎಫೆಕ್ಟು. ಯಾವ ಕರ್ಮಾಗರು, ಯಾವ ನಿನ್ನೆ ನೋಡ್ಕೊಂಡಿರ್ಬೇಕು. ಏಯ್, ಹಗ್ಗ ಬಿಚ್ಚ, ಬನ್ರ.
ಏ, ಬಾ ಬಿಚ್ಚೋ ಇಲ್ಲೇ ಬಂದ್ಬಿಡುತ್ತೆ. ಟಾಮಿ ಬಾ ನಿಧಾನ ಬಾ ಈ ಕಡೆ. ನಿಧಾನ ಗುರು ಬಂದ್ಬಿಡುತ್ತೆ. ಏಯ್ ಹಿಡ್ಕೊಳ ಕೈನ. ನಿಧಾನ ನಿಧಾನ ಪ್ಯಾಂಟ್ ನಡಿ, ನಡಿ. ಬಿಡ್ತೀನಿ ಆಮೇಲೆ. ಆಯ್ತು ನಡಿ. ಆ, ಇಲ್ಲೇ ಹೋಗು. ಏಯ್ ನೀವಿಲ್ಲೇ ಇದ್ರೆ ಅದು ಬರಲ್ಲ ಕಣ್ರೋ, ಸ್ವಲ್ಪ ದೂರ ಹೋಗಿ ಹೋಗ್ರೋ. ಏಯ್ ಹಿಂಗಿದ್ರೆ ಅದು ಬರಲ್ಲ ಕಣೋ, ಅರ್ಜೆಂಟ್ ಆಗ್ತಿದೆ, ದೂರ ಹೋಗೋ. ಯಾಕೆ ಓಡೋಗಕ್ ಪ್ಲಾನ್ ಮಾಡಿದ್ಯಾ? ಅಯ್ಯೋ ನಡ್ಕೊಂಡು ಹೋಗಕ್ಕೆ ಶಕ್ತಿ ಇಲ್ಲ, ಇನ್ ಓಡೋಗ್ಬಿಡ್ತೀನಾ? ಹೋಗೋ ರಾಜ, ಏಯ್ ಆ ಕಡೆ ತಿರುಗ್ರೋ. ಹೋಗೋ. ಆ, ಅಯ್ಯ ನಾಚಿಕೆ ಆಗಲ್ವೇನೋ? ಹಂಗೆಲ್ಲ ಒಬ್ರು ಹೋಗ್ತಿದ್ರೆ ನೋಡ್ಬಾರ್ದು, ಆ ಕಡೆ ತಿರ್ಕೋ ಆ ಕಡೆ ನೀನು. ಆ ಓ ಆ ಓ ಟಾಮಿ ಆಯ್ತಾ? ನಿನ್ನ ಕೇಳ್ತಾ ಇರೋದು. ಏಯ್ ಟಾಮಿ ಕಾಣಿಸಲ್ಲ ಕಣ್ರೋ, ಬನ್ರೋ. ಬಂದ್ರೋ ಬರೋ ಏಯ್ ಈ ಕಡೆ ಹೋಗೋಣ ಮನ್ರೋ. ಏಯ್ ಇಲ್ಲೇ ಇದೆಯಲ್ಲ. ಇಲ್ಲೇ ಇದೆ, ಈ ಕಡೆನೆ ಹೋಗಿರ್ಬೇಕು. ಬಂದ್ರ ಬಾರೋ. ಏಯ್ ಮಗ, ಈ ಕಡೆ ರೋಡ್ ಇದೆ, ಈ ಕಡೆನೂ ರೋಡ್ ಇದೆ, ಈ ಕಡೆ ರೋಡ್ ಇದೆಯಲ್ಲೋ. ಹಾ ನನ್ನ ಮಗ ಯಾವ ಕಡೆ ಹೋದ್ನೋ? ಏಯ್ ಅಣ್ಣಂಗೊಂದು ಫೋನ್ ಮಾಡೋ. ಹಾ ಹೇಳೋ. ಅಣ್ಣ ಅದು ಲಾಯರ್ ತಪ್ಸ್ಕೊಬಿಟ್ಟ ಅಣ್ಣ. ಹೇಯ್ ಏನೋ ಹೇಳ್ತಾ ಇದೀಯಾ? ಇಷ್ಟೊಂದ್ ಜನ ಅವನ್ನ ಬೇಟೆ ನಾಯಿಗಳ ತರ ಕಾಯ್ಕೊಂಡು ಕೂತ್ಕೊಂಡಿದಾರಲ್ಲೋ, ಅದ್ ಹೆಂಗೋ ತಪ್ಪಿಸ್ಕೊಂಡ? ಅರ್ಜೆಂಟು ಒಂದ ಮಾಡ್ಬೇಕು ಅಂದ ಅಣ್ಣ, ಹೊರಗಡೆ ಕರ್ಕೊಂಬಂದ್ವಿ. 2 ಸೆಕೆಂಡ್ಗೆ ಮಂಗ್ಮಾಯ ಆಗ್ಬಿಟ್ಟ ಅಣ್ಣ. ಕತೆಗಳು ಹೇಳ್ಬೇಡ ಕಣಯ್ಯ, ಮೊದ್ಲು ಹೋಗಿ ಅವನ್ನ ಹುಡುಕಿ. ಅವನೇನಾದ್ರೂ ಸಿಗ್ಲಿಲ್ಲ ಅಂದ್ರೆ ನೀವ್ಯಾರು ಉಳಿಯಲ್ಲ. ನಿಮ್ಮನ್ನ ಯಾರನ್ನೂ ನಾನು ಉಳಿಯಕ್ಕೂ ಬಿಡೋದಿಲ್ಲ. ಅಣ್ಣ ಹುಡುಗರೆಲ್ಲ ಸರ್ಚಿಂಗ್ ಅಲ್ಲಿ ಇದೀವಣ್ಣ, ಹೆಚ್ಚಿಗೆ ದೂರ ಎಲ್ಲೂ ಹೋಗಿರಲ್ಲ ಅಣ್ಣ, ಹಿಡ್ದಾಕ್ಬಿಡ್ತೀವಣ್ಣ. ವಿಷಯ ಗೊತ್ತಿರ್ಲಿ ಅಂತ ಕಾಲ್ ಮಾಡ್ದೆ ಅಣ್ಣ. ಲೇ 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 ಮೊದ್ಲೊನ್ನ ಹಿಡಿದು ಕಟ್ಟಾಕ್ರಿ, ಆಮೇಲೆ ನನಗೆ ಫೋನ್ ಮಾಡು. ಇಡೋ ಫೋನು. ಸರಿ ಅಣ್ಣ, ನಡಿ ಬೈಕ್ ಎತ್ಕೊಂಡ್ಬರೋಣ. ನೀವಿಲ್ಲೇ ಇರೋ. ಏನಾದ್ರೂ ಒಂದ್ ಎಡವಟ್ಟಾಗ್ತಾನೆ ಇರುತ್ತೆ.